ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು CVRS ಸ್ಟುಡಿಯೋಸ್. ನಾನು ನಿಮ್ಗೆ ಇವತ್ತು ಮನೆಯಲ್ಲೇ ಮಾಡ್ಬೋದಾದಂಥ ಸ್ಪೈಸಿಯಾಗಿ ಟೇಸ್ಟಿಯಾಗಿ ತಿನ್ಬೋದಾದಂಥ ಸ್ನ್ಯಾಕ್ಸ್ ಗೋಲ್ಗುಪ್ಪ ರೆಸಿಪಿನ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಮೊದಲಿಗೆ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. 2 ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಹಸಿರುಮೆಣಸಿನ್ಕಾಯಿ, ಪುದೀನ, ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಬಟಾಣಿ, ಹುಣಸೆಹಣ್ಣು, ನೀರು. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ, ಅಥವಾ ಕುಕ್ಕರ್ ಯೂಸ್ ಮಾಡೋರಾದರೆ ಕುಕ್ಕರ್ ಯೂಸ್ ಮಾಡ್ಕೊಬೋದು. ಅದಕ್ಕೆ ನಾನು ಕಟ್ ಮಾಡಿರೋವಂಥ ಆಲೂಗೆಡ್ಡೆನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಆಲೂಗೆಡ್ಡೆ ಹಾಕಿದ್ಮೇಲೆ ಅದಕ್ಕೆ ನಾನು ಬಟಾಣಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬಟಾಣಿ, ಆಲೂಗೆಡ್ಡೆ ಇದು ಗೋಲ್ಗುಪ್ಪಗೆ ಮೇನ್ ರೆಸಿಪಿಯಾಗಿರುತ್ತೆ. ಇದು ಸ್ಟಫಿಂಗಿಗೆ ಅಂತ ಮಾಡ್ತಾ ಇರೋವಂಥದ್ದು, ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಹಾಕಿದ್ಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅದು ಉಪ್ಪು ಮೊದಲೇ ಹಾಕೋದಕ್ಕಿಂತ ಅದು ತುಂಬ ಚೆನ್ನಾಗಿ ಅದು ಮಸಾಲೆಗೆ ಹಿಡಿಯುತ್ತೆ ಅಂತ ಬೇಯಿಸ್ಕೊಳ್ಬೇಕಾದ್ರೇ ಉಪ್ಪನ್ನ ಆ್ಯಡ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ನಾನು ಇದಕ್ಕೆ 2 ಲೋಟ ಆಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಈಗ ಇದು ನಾನು ಸೈಡ್ಗಿಟ್ಟು ಇದು 2 ವಿಷಲ್ ಅಥವಾ ಒಂದು 3 ವಿಷಲ್ ಕೂಗಿಸ್ಕೊಳೋಣ. ನೆಕ್ಸ್ಟ್ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾವು ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಹಸಿರುಮೆಣಸಿನ್ಕಾಯಿ ಎಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನೀಗ ಮಿಕ್ಸಿಗೆ ಹಸಿರುಮೆಣಸಿನ್ಕಾಯಿ ಒಂದು 5 ಹಸಿರುಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಪ್ರಮಾಣದಲ್ಲಿ ಖಾರ, ಅಥವಾ ಎಷ್ಟು ಬೇಕು ಖಾರ ನಿಮಗೆ ಅಷ್ಟು ನೀವು ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಪುದೀನ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಪುದೀನ ಹಾಕೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನೀಗ ಜೀರಿಗೆ ಪುಡಿ ಹಾಕೋದ್ರಿಂದ ಅದು ಒಂದು ಸ್ವಲ್ಪ ಕೆಮಿಕಲ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಮನೇಲೇ ಇರುವಂಥ ಜೀರಿಗೆನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು 10ರಿಂದ 15 ಕಾಳಷ್ಟು ಪೆಪ್ಪರ್ನ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಹಾಕೋದ ನಂತರ ಅರ್ಧ ನಿಂಬೆಹಣ್ಣನ್ನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಅರ್ಧ ನಿಂಬೆಹಣ್ಣಲ್ಲಿ ಸ್ವಲ್ಪ ಮಾತ್ರ ಹಾಕಿದ್ದೀನಿ, ಯಾಕಂದರೆ ನೆಕ್ಸ್ಟ್ ನಾವು ನೀರು ಹಾಕ್ತೀವಲ್ಲ ಆ ಟೈಮಲ್ಲಿ ನಮಗೆ ನಿಂಬೆಹಣ್ಣು ಅವಶ್ಯಕತೆ ಇರುತ್ತೆ, ಅದಕ್ಕೆ ನಾನು ಅರ್ಧ ಮಾತ್ರ ಹಾಕಿದ್ದೀನಿ. ನೆಕ್ಸ್ಟ್ ಈಗ ಇದು ನುಣ್ಣಗೆ ಪೇಸ್ಟ್ ಆಗಿದೆ. ಈ ಪೇಸ್ಟ್ನ ನೀವು ನೋಡ್ತಾ ಇದ್ದೀರಾ ಎಷ್ಟು ನುಣ್ಣಗಾಗಿದೆ ಅಂದರೆ ಅದು ಎಲ್ಲ ಫುಲ್ಲು ಕ್ಲೀನಾಗಿ ಗ್ರೈಂಡ್ ಆಗಬೇಕು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಆಗಿರಬೇಕು ಪೇಸ್ಟು. ನೆಕ್ಸ್ಟ್ ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೀವು ನೋಡ್ತಾ ಇರ್ಬೋದು ನೀರನ್ನ ಆ್ಯಡ್ ಮಾಡಿದ್ದೀನಿ ನಾನು ಇದಕ್ಕೆ. ಈಗ ಅದಕ್ಕೆ ಟೇಸ್ಟಿಂಗ್ ಪೌಡರ್ಸ್ನ ಹಾಕ್ತಾಯಿದ್ದೀನಿ. ಫಸ್ಟು ಖಾರ ಪುಡಿ, ಆಮೇಲೆ ಗರಂ ಮಸಾಲ ಅಥವಾ ಟೇಸ್ಟಿಂಗ್ ಪೌಡ್ರು ಇಲ್ಲ ಪೆಪ್ಪರ್ ಪೌಡ್ರ್ ಇದೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು, ಅದು ಎಕ್ಸ್ಟ್ರಾ ರೆಸಿಪಿ. ನೆಕ್ಸ್ಟ್ ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ನೀರನ್ನ ಸೇವಿಸ್ಕೊಬೇಕು. ನೀರನ್ನ ಆ್ಯಡ್ ಮಾಡಿದ್ಮೇಲೆ ಅದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಪ್ರಮಾಣದಲ್ಲಿ ನಾನು ನೀರು ಹಾಕಿದ್ದೀನಿ ಅಂತ. ನೆಕ್ಸ್ಟ್ ನಾನೀಗ ಇದಕ್ಕೆ ಹುಣಸೆಹಣ್ಣಿನ ರಸ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ನಾನು ನಿಂಬೆಹಣ್ಣ ಹಾಕ್ಕೊಂಡಿದ್ದೆ, ಬಟ್ ಆದರೂ ಹುಣಸೆಹಣ್ಣು ಹಾಕೋದ್ರಿಂದ ಅದು ಒಂಥರ ಸ್ವೀಟಾಗಿ ಹುಳಿ ಟೇಸ್ಟ್ನ ಜಾಸ್ತಿ ಕೊಡುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್, ಈಗ ನಾವು ನೀರು ಹಾಕಿ ಮಸಾಲೆನ ಹಾಗೆ ಬಿಟ್ಟರೆ ಅದು ಟೇಸ್ಟ್ ಸಿಗೋಲ್ಲ, ಸೊ ನಾವು ಸಾಲ್ಟನ್ನ ಆ್ಯಡ್ ಮಾಡಲೇಬೇಕು. ಸೊ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟ ಆ್ಯಡ್ ಮಾಡಿದಾದಮೇಲೆ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಒಂಥರ ಚೆನ್ನಾಗಿ ಕಾಣಿಸ್ತೈತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಈಗ ತೋರಿಸ್ತಾ ಇದ್ದೀನಿ ನೋಡಿ, ನಾನು ನಿಮಗೆ ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ನಲ್ಲ, ಆಲೂಗೆಡ್ಡೆ ಮತ್ತು ಬಟಾಣಿನ ಅದನ್ನು ನಾನೀಗ ಒಂದು 2 ವಿಷಲ್ ಆಗಿದೆ. 2 ವಿಷಲ್ ಆದಮೇಲೆ ತೆಗೆದಿಟ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬ್ಲರ್ ಆಗಿಬಿಟ್ಟಿದೆ, ಯಾಕೆಂದರೆ ಅದು ಕುಕ್ಕರ್ ಪ್ರೆಷರಿಂದ. ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ನಿಮಗೆ. ನಾನು ಆಲೂಗೆಡ್ಡೆ ಮತ್ತು ಬಟಾಣಿನ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಈಗ ಒಂದು ಬೌಲ್ಗೆ ಹಾಕ್ಕೊಂಡು ಸ್ಟಫಿಂಗ್ನ ರೆಡಿ ಮಾಡ್ಕೊಬೇಕು. ಈಗ ನಾನು ಆಲೂಗೆಡ್ಡೆನ ಎಲ್ಲ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಬಟಾಣಿನ ಕೂಡ ಸೇವಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾನೀಗ ಸ್ಟಫಿಂಗ್ಗೋಸ್ಕರ ಆನಿಯನ್ ಕಟ್ ಮಾಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮಿನಿಮಮ್ ಅಂದರೂ ಒಂದು 2 ಆನಿಯನ್ ನೀವು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ 2 ಆನಿಯನ್ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ನಾವು ಸ್ಟಫಿಂಗ್ ಮಾಡ್ತೀವಿ. ಅದಕ್ಕೆ ಆಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟು, ಅಥವಾ ಸಾಲ್ಟ್ ಮೊದಲೇ ಹಾಕಿರೋದ್ರಿಂದ ಸಾಲ್ಟ್ ಬೇಡ ಅಂದ್ಕೊಂಡ್ರೆ ಟೇಸ್ಟ್ ನೋಡಿ ನೀವು ಸಾಲ್ಟನ್ನ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಅದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಮಸಾಲೆಗೋಸ್ಕರ ಗರಂ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಅದನ್ನು ಕ್ಲೀನಾಗಿ ಕಲಿಸ್ಕೊಬೇಕು, ಅಂದರೆ ಸ್ಟಫಿಂಗ್ ಆಗಬೇಕಲ್ವ, ಅದು ಸ್ಟಫಿಂಗ್
ಏನು ನಾವು ಪಾನಿಪುರಿ ಒಳಗಡೆ ಸ್ಟಫಿಂಗ್ ಮಾಡ್ತೀವೋ ಆ ಥರ ಆಗಬೇಕು. ನೋಡಿ ನಾನು ಈಗ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಸೊ ನಾನು ಆಮೇಲೆ ಲಾಸ್ಟಿಗೆ ಆ್ಯಡ್ ಮಾಡ್ತಿದ್ದೀನಿ. ಇದು ಬಂದು ಪಾನಿಪುರಿಯ ಒಂದು ಕಿಟ್, ಅಂದರೆ ನಾನು ಇದನ್ನು ಡಿಮಾರ್ಟ್ಗೆ ಹೋಗಿದ್ದಾಗ ತೊಗೊಂಬಂದಿದ್ದೆ. ಈಗ ನಾನು ಅದನ್ನು ಸೈಡಲ್ಲಿ ಎಣ್ಣೆ ಕೂಡ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಅದರಲ್ಲಿ ಈಗ ನಾನು ಇದನ್ನ ಪಾನಿಪುರಿನ ಕರಿತಿದ್ದೀನಿ. ಎಣ್ಣೆ ಕಾದಿರೋದನ್ನ ನೋಡಿಕೊಂಡು ಎಷ್ಟು ನಮಗೆ ಪಾನಿಪುರಿ ಬೇಕೋ ಅಷ್ಟನ್ನ ನಾವು ಕ್ಲೀನಾಗಿ ಇದರಲ್ಲಿ ಕರ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಇದೊಂದನ್ನು ನಾವು ಔಟ್ಸೈಡಿಂದ ತಂದಿದ್ದೀನಿ, ಯಾಕೆ ಅಂದರೆ ಮನೇಲಿ ಅದನ್ನು ಅರ್ದು ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು. ನೀವು ಬೇಕಾದರೆ ಮನೇಲಿ ಕೂಡ ಇದನ್ನು ಮನೆಯಲ್ಲೇ ಸಿಗೋ ಚಪಾತಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಯೂಸ್ ಮಾಡಿಕೊಂಡು ಹರ್ಕೊಬೋದು. ಆದರೆ ಇದು ಉಬ್ಬೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಸೊ ಅದರಿಂದ ನಾನು ಈ ಥರ ಔಟ್ಸೈಡಿಂದನೇ ತಂದಿದ್ದೆ ಪ್ಯಾಕೆಟಲ್ಲಿ. ಅದನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಪಾನಿಪುರಿನ ರೆಡಿ ಮಾಡ್ಕೊತಾ ಇದ್ದೀನಿ. ಪುರಿ ರೆಡಿ ಆಗ್ತಿದ್ದಂಗೆ ನಾನು ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಎಷ್ಟು ಫ್ಲೇಮಲ್ಲಿ ಅದನ್ನು ಕರಿಬೇಕು ನಾವು ಅಂತ. ಎಣ್ಣೆ ಜಾಸ್ತಿ ಬಿಸಿ ಮಾಡ್ಕೊಂಬಿಟ್ರೆ ಬೇಗ ಸೀದೋಗಿಬಿಡ್ತೇವೆ, ಅದರಿಂದ ನಾವು ಅದನ್ನು ಲೈಟಾಗಿ ಕರಿಬೇಕು. ನೆಕ್ಸ್ಟ್ ನಿಮ್ಗೆ ಕಾಣಿಸ್ತಿದೆ ನನ್ನ ಬ್ಯೂಟಿಫುಲ್ ಪಾನಿಪುರಿ ಗೋಲ್ಗಪ್ಪ ರೆಡಿಯಾಗಿದೆ. ನಾನಂತೂ ತುಂಬಾ ಇಷ್ಟಪಡ್ತಿದ್ದೆ, ನಿಮಗೂ ಇಷ್ಟ ಆಗುತ್ತೆ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.